ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ನಮ್ಮ ಮತ್ತು ನಿಮ್ಮ ಅತ್ಯಂತ ನೆಚ್ಚಿನ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರೊಫೆಸರ್ ಜಿಲಾನ್ ಭಾಷಾ ಸರ್ ಅವರೇ, ಹಾಗೂ ನಮ್ಮ ವಿಶ್ವವಿದ್ಯಾನಿಲಯದ ಕುಬೇರರು, ನಮ್ಮ ವಿಭಾಗದ ಪ್ರಾಧ್ಯಾಪಕರು ಆಗಿರ್ತಕ್ಕಂಥ ಪ್ರೊಫೆಸರ್ ಸಜ್ಜಾತಪ್ಪ ಸರ್ ಅವರೇ, ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳು ಮತ್ತು ಕಾಮರ್ಸ್ ಅಸೋಸಿಯೇಷನನ್ನು ಸುಸೂತ್ರವಾಗಿ ವರ್ಷಪೂರ್ತಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾ ವಿದ್ಯಾರ್ಥಿಗಳಲ್ಲಿ ಒಂದು ಹೊಸ ಹುಮ್ಮಸ್ಸನ್ನು ತುಂಬುತ್ತಾ ಮುಂದುವರಿದಿರ್ತಕ್ಕಂಥ ನಮ್ಮ ವಿಭಾಗದ ಅಧ್ಯಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಜ್ಯೋತಿಲಿಂಗ ಸರ್ ಅವರೇ, ಹಾಗೂ ವಿಭಾಗದ ಸಂಶೋಧನಾರ್ಥಿಗಳೇ, ಇನ್ನುಳಿದ ಅಧ್ಯಾಪಕ ಮಿತ್ರರೇ, ಹಾಗೂ ಸಿಂಹ ಮತ್ತು ಸಿಂಹಿಣಿಯರೇ, ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ನೀವೇನು ಕರಿತಾ ಇದ್ರಿ ಅಂತಿಮ ವರ್ಷದ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು, ಅವರ ಸಂಖ್ಯೆ ತುಂಬ ಕಡಿಮೆ ಇದೆ. ಆದರೆ ಯಾರು ಬೀಳ್ಕೊಡುಗೆ ಮಾಡ್ತಾ ಇದ್ರಿ ಅವರ ಸಂಖ್ಯೆ ಜಾಸ್ತಿ ಇದೆ. ಅಂದರೆ ಕಳಿಸ್ಲಿಕ್ಕೆ ತುಂಬ ಉತ್ಸಾಹದಿಂದ ಇದ್ದೀರಿ ಅಂತ ಅನಿಸ್ತದೆ. ಬಟ್ ಬೇರೆ ಏನು ವಿಷಯ ಮಾತಾಡೋದಕ್ಕಿಂತ ಮುಂಚೆ ಈ ಥರದ ಕಾರ್ಯಕ್ರಮಗಳಲ್ಲಿ ನೆಗೆಟಿವ್ಸ್ ಭಾಳ ಮಾತಾಡಬಾರ್ದಂತೆ. ಯಾವುದೋ ಒಬ್ಬ ವ್ಯಕ್ತಿ ರಿಟೈರ್ಮೆಂಟ್ ಆದಾಗ, ಯಾರಿಗೂ ಬೀಳ್ಕೊಡುಗೆ ಸಮಾರಂಭದಲ್ಲಿ ನೆಗೆಟಿವ್ಸ್ ಭಾಳ ಮಾತಾಡಬಾರ್ದು ಅಂತಿದೆ. ಆದರೆ ಎಲ್ಲ ಸಂದರ್ಭಗಳಲ್ಲಿ ಅದನ್ನು ಇಟ್ಕೊಂಡು ಹೋದರೆ ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವುದಿಲ್ಲ ಅಂತ ಅನ್ನೋ ಕಾರಣಕ್ಕೆ ಆರಂಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಪ್ರೊಫೆಸರ್ ಜ್ಯೋತಿಲಿಂಗ ಸರ್ ಅವರಿಗೆ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದೆ. ಯಾಕೆಂದರೆ ಕಾರ್ಯಕ್ರಮ 10:00 ಅಂತ ತಾವು ಹೇಳಿದಿರಿ. ಯಾರೋ ಒಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ ಹೊರಗಡೆಯಿಂದ, ವೇಟ್ ಮಾಡುವ. ನಿಮ್ಮ ವಿಭಾಗದ ಮುಖ್ಯಸ್ಥರು ಲೇಟ್ ಮಾಡ್ತಾ ಇದ್ದಾರೆ, ಏನೋ ಕಾರ್ಯಕ್ರಮದಲ್ಲಿ ಮೀಟಿಂಗಲ್ಲಿದ್ದಾರೆ, ವೇಟ್ ಮಾಡುವ. ಆದರೆ ಕಾರ್ಯಕ್ರಮದ ಆಯೋಜನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು, ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಲೇಟಾಗಿ ಬರ್ತಾ ಇದ್ದಾರೆ, ಅವ್ರಿಗೋಸ್ಕರ ನಿಮ್ಮ ವಿಭಾಗದ ಅಧ್ಯಾಪಕರು ವೇಟ್ ಮಾಡ್ತಾ ಇದ್ದಾರೆ ಅಂದರೆ ಇದೊಂದು ದುರಂತ ಅಂತ ಅಂದ್ಕೊಂಡೆ ನಾನು ಆ್ಯಕ್ಚುಲಿ. ಏಕೆಂದರೆ ಆ ಥರ ಆಗಬಾರ್ದು. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ, ಗುಲ್ಬರ್ಗ ವಿಶ್ವವಿದ್ಯಾನಿಲಯದ PG ಸೆಂಟರ್ ಆದಾಗಲೂ ಕೂಡ ಇದು ಕಾಮರ್ಸ್ ಡಿಪಾರ್ಟ್ಮೆಂಟಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇದೆ. ನೀವು ಯಾರನ್ನಾದರೂ ಕೇಳಿ, ತುಂಬ ಹಳಬರನ್ನು ಕೇಳಿ, ನಂದಿಹಳ್ಳಿಯಲ್ಲಿ ನಮ್ಮ PG ಸೆಂಟರ್ ಆರಂಭ ಆಗಿದ್ದು ಮೊದಲು, ಗುಲ್ಬರ್ಗ ಯೂನಿವರ್ಸಿಟಿಯ PG ಸೆಂಟರ್ ಅದು. ನಂತರ ಈ ಬಳ್ಳಾರಿಯ PG ಸೆಂಟರ್ ಆರಂಭ ಆಗಿದೆ. ಆನಂತರ 2010ರಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ಪ್ರತ್ಯೇಕವಾಗಿ ಗುಲ್ಬರ್ಗ ಯೂನಿವರ್ಸಿಟಿಯಿಂದ ಸ್ವತಂತ್ರ ವಿಶ್ವವಿದ್ಯಾನಿಲಯ ಆಗಿ ಆರಂಭ ಆಗಿದೆ. ಈ ಎಲ್ಲ ಸಂದರ್ಭಗಳಲ್ಲಿ ನೀವು ಅತ್ಯಂತ ಹಿಂದಿನ ಹಿರಿಯರನ್ನು ಕೇಳಿದರೂ ಕೂಡ ಕಾಮರ್ಸ್ ವಿಭಾಗದಲ್ಲಿ ರೀಓಪನಿಂಗ್ ಆದರೆ ಪ್ರಥಮ ದಿನದಲ್ಲೇ ಕ್ಲಾಸ್ಗಳು ಆರಂಭ ಆಗ್ತದೆ. ಶಿಸ್ತು ಅಂತಂದು ಹೇಳಿದ್ರೆ ಕಾಮರ್ಸ್ನವ್ರನ್ನ ನೋಡಿ ಕಲಿಬೇಕು. ನಾನು ಎಕ್ಸಾಗರೇಷನ್ ಮಾಡ್ಕೊಳ್ತಾ ಇಲ್ಲ, ನಾನು ಎಕ್ಸಾಗರೇಷನ್ ಬೂಸ್ಟ್ ಮಾಡ್ಕೊಳ್ತಾ ಇಲ್ಲ, ಬೆನ್ನು ತಟ್ಕೊಳ್ತಾ ಇಲ್ಲ. ಇದು ಜನರು ಹೇಳುವಂಥ ಮಾತು, ವಿದ್ಯಾರ್ಥಿಗಳಿಗೆ ಹೇಳುವಂಥ ಮಾತು, ಮತ್ತು ನಿಮ್ಮ ಕಿವಿಗಳಿಗೆ ಬಿದ್ದಿರ್ಬೋದು. ಆ ಥರದ ವಿಭಾಗದಲ್ಲಿ ನೀವು ಇನ್ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಐ ಆಮ್ ದ ಫಸ್ಟ್ ಪರ್ಸನ್ ಟು ನಾಟ್ ಟು ಟಾಲರೇಟ್ ದೋಸ್ ಇನ್ಡಿಸಿಪ್ಲಿನ್. ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಈಗಲೂ ಕೂಡ ಇನ್ನೂ ಬಂದಿಲ್ಲ ಎಲ್ಲರೂ ಕೂಡ. ಈಗ ಆಲ್ಮೋಸ್ಟ್ ನಾನು ಮಾತು ಮುಗಿಸ್ತೇನೆ, ಆನಂತರ ಉಳಿದವರು ಮಾತಾಡ್ತಾರೆ. ಪ್ರೊಬಬಲಿ ನಾನು ಹೇಳಿದೆ, ಯಾರೋ ಸೆಕೆಂಡ್ ಸೆಮಿಸ್ಟ್ರಿಗೆ ಪಾಠ ಮಾಡುವಾಗ, ನಮ್ಮ ಮಾತುಗಳನ್ನು ಕೇಳಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಇರಲ್ಲ, ಸುಮ್ಮನೆ ಯಾಕೆ ಕರೆದು ಮಾತಾಡಿಸ್ತೀರಿ ಇಲ್ಲಿ ಅಂತ. ಈವನ್ ನಮ್ಮ ಮಲ್ಲಿಕಾರ್ಜುನ ಕಗ್ಗರ್ಲವರು ತುಂಬ ಆತ್ಮೀಯವಾಗಿ ಭಾಳ ಪ್ರೀತಿಯಿಂದ ಕೇಳ್ಕೊಂಡ್ರು, ಸರ್ ಒಂದೆರಡು ಮೋಟಿವೇಶನ್ ಮಾತು ಹೇಳಿ, ನಾನು ವೀಡಿಯೋನೆಲ್ಲ ಹಾಕ್ಕೊಳ್ತೇನೆ ಹಾಗೆ ಅಂತ. ಯಾರು ಕೇಳ್ತಾರೆ ನಮ್ಮ ಮೋಟಿವೇಶನ್ ಮಾತುಗಳನ್ನು? ಪ್ರತಿ ದಿವಸ ಅದನ್ನೇ ಮಾತಾಡ್ತಾ ಇದ್ದೀವಿ ಕ್ಲಾಸ್ನಲ್ಲಿ, ಯಾರು ಕೇಳೋರಿಲ್ಲ, ಅದು ಬೇಡ ಅಂತ ಕಳಿಸಾಯಿತು. ಬಟ್ ನಾನೇನು ಹೇಳ್ಕೊಳ್ತೀನಿ ಅಂತ ಹೇಳಿದ್ರೆ, ಸಿಂಹ ಮತ್ತು ಸಿಂಹಿಣಿಯರು ಅಂತ ಯಾಕೆ ನಿಮ್ಮನ್ನು ಕರೆದೆ ಬಿಗಿನಿಂಗಲ್ಲಿ ಅಂತ ಹೇಳಿದ್ರೆ, ಇಂಥ ಕಾರ್ಯಕ್ರಮಗಳು ಸಿಂಹಾವಲೋಕನಕ್ಕೆ ಒಂದು ದಾರಿ ಅಂತ. ಸಿಂಹಾವಲೋಕನ ಅಂತಂದು ಹೇಳಿದ್ರೆ, ಸಿಂಹ ತಾನು ಮುಂದೆ ಹೋದ್ಮೇಲೆ
ಹಿಂದೆ ತಿರುಗಿ ನೋಡ್ತದೆ ಅಂತಂದೇಳಿ ಪ್ರತಿ ಒಂದು ಸ್ವಲ್ಪ ಸ್ವಲ್ಪ ಟೈಮ್ ಆದಾಗ ನಾನು ಬಂದಿರೋ ದಾರಿ ಹೇಗಿದೆ ಅಂತ. ಅದಕ್ಕೆ ಸಿಂಹಾಲೋಕನ ಅಂತ ಕರಿತೇವೆ ನಾವು. ಅದಕ್ಕೆ ಇಂಟ್ರಾಸ್ಪೆಕ್ಷನ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ಅಂದರೆ ನಮಗೆ ನಾವು ಅವಲೋಕನ ಮಾಡ್ಕೊಳ್ಬೇಕು, ನಾವು ಬಂದಿರುವಂಥ ದಾರಿ ಹೇಗಿದೆ ಅಂತ. ನೀವು 2 ವರ್ಷ ಕಳೆದಿದ್ದೀರಿ. ಈಗ ಸೆಕೆಂಡ್ ಸೆಮೆಸ್ಟರ್ ಹುಡುಗರಿಗೆ ಏನು ಮಾತಾಡಲ್ಲ ನಾನು, ಏಕೆಂದರೆ ಇನ್ನೂ 2 ಸೆಮೆಸ್ಟರ್ಗಳು ನಮ್ಮ ಜೊತೆಗೆ ಬೈಗಳು ತಿನ್ನಲಿಕ್ಕೆ ಇರ್ತಾರೆ ಇಲ್ಲೇ ನಮ್ಮ ಜೊತೆಗೆ. ಸೊ ಅವರಿಗೆ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಇಯರ್ ಏನು ಮಾಡೋಣ ಅಂತ. ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ನಾವು ಸಿಂಹಾವಲೋಕನ ಮಾಡಿಕೊಂಡ್ರೆ ಒಂದು ಕ್ಷಣ ನಾವು ವಿಶ್ವವಿದ್ಯಾನಿಲಯಕ್ಕೆ ಎಂಟ್ರಿ ಆಗಿದ್ದೀವಿ, ಆರಂಭ ಮಾಡಿದ್ದೀವಿ. ಮಾಸ್ಟರ್ಸ್ ಡಿಗ್ರಿ ಅಂತಂದರೆ ಅದಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ. ಈ ಬದಲಾವಣೆ ಅನ್ನುವಂಥದ್ದು ಪ್ರಕೃತಿಯ ನಿಯಮ ಅಂತೆ, ಅದು ವ್ಯಕ್ತಿಗಳಿಗೂ ಅನ್ವಯ ಆಗ್ತದೆ. ನಾವು ಬಂದು ಇಲ್ಲಿ ಸೇರಿದ ಮೇಲೆ ಏನು ಬದಲಾವಣೆ ಆಗಿದ್ದೇವೆ, ಒಂದು ಸಲ ಸಿಂಹಾವಲೋಕನ ಮಾಡ್ಕೋಬೇಕು. ನಾವು ಬದಲಾವಣೆ ಅಂತಂದೇಳಿದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮನ್ನು ನಾವು ನೋಡ್ಕೊಂಡಾಗ ಕಾಣ್ತಕ್ಕಂಥ ಭೌತಿಕ ಬದಲಾವಣೆ ಬಗ್ಗೆ ಹೇಳ್ತಾ ಇಲ್ಲ ನಾನು. ನೀವು ಮಾನಸಿಕವಾಗಿ ಅಕಾಡೆಮಿಕ್ ಆಗಿ ಏನು ಬದಲಾವಣೆ ಆಗಿದ್ದೀರಿ ಅದ್ರ ಒಂದು ಕ್ಷಣ ಯೋಚನೆ ಮಾಡಿ ವಾಪಸ್ ತಿರುಗಿ ನೋಡಿದ್ದೀರಾ ಅಂತ ಒಂದು. ಎರಡನೇದು ಅದೇ ರೀತಿಯಾಗಿ 2 ಹಂತದಲ್ಲಿ ನಾನು ವಿದ್ಯಾರ್ಥಿಗಳಿಗೂ ಮತ್ತು ಟೀಚರಿಗೂ ಒಂದು ಭಯ ಮತ್ತು ಭಕ್ತಿ ಅಂತ ನಾವು ಯೂಶ್ವಲಿಯಾಗಿ ಹೇಳ್ತಾ ಇರ್ತೇವೆ. ದೇವರ ಸಂದರ್ಭಕ್ಕೆ ಬಂದಾಗ ಭಯ ಭಕ್ತಿಯಿಂದ ಇರ್ತಾರೆ ಅಂತಂದೇಳಿ. ಇಲ್ಲಿ ಕೂಡ 2 ಇರಬೇಕಂತ ಭಾವಿಸ್ತೇನೆ ನಾನು. ಬಟ್ ನಮ್ಮಗಳ ಮಧ್ಯೆ ಒಂದು ಬಾಂಧವ್ಯ ಇದೆ. ಟೀಚರ್ ಆ್ಯಂಡ್ ಟಾಟ್ ಅಂತಂದು ಹೇಳಿದಾಗ ನಮಗೇನು ಆ ಬಾಂಧವ್ಯದ ಅರಿವು ಆಗೋದಿಲ್ವೋ, ನಮಗೆ ಕನ್ನಡದಲ್ಲಿ ವಿದ್ಯಾರ್ಥಿ ಮತ್ತು ಗುರುವಿನ ಮಧ್ಯೆ ಇರತಕ್ಕಂಥ ಬಾಂಧವ್ಯ ಅಂತಂದು ಹೇಳಿದ ತಕ್ಷಣ ಅದನ್ನು ನಿಮ್ಮ ಕೋರಿಲೇಷನ್ ಕೊಎಫಿಷಿಯೆಂಟಲ್ಲಿ ಮೆಸರ್ ಮಾಡಲಿಕ್ಕಾಗಲ್ಲ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಅದು ಬಾಂಧವ್ಯ ಇರ್ತದೆ. ಸೊ ಆ ಬಾಂಧವ್ಯದ ಬಗ್ಗೆ ಒಬ್ಬರಿಬ್ಬರಿಗೆ ಮಾತಾಡಿರ್ಬೋದು ಅಥವಾ ಕ್ಲಾಸ್ಗಳಲ್ಲಿ ಹೇಳಿರ್ಬೋದು. ಇದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ನಾವು ನೀವು ಸೇರಿಕೊಂಡಿದ್ದೀವಿ. 1-2 ವರ್ಷಗಳವರೆಗೆ ನಮ್ಮ ಜೊತೆಗೆ ನೀವಿರ್ತೀರಿ, ನಿಮ್ಮ ಜೊತೆ ನಾವಿರ್ತೇವೆ. 2 ವರ್ಷದ ನಂತರ ನೀವು ಹೊರಟೋಗ್ತಾರೆ, ಏನೇನೋ ಆಗ್ಬೋದು, KS IAS ಆಫೀಸರ್ಸು, ಬ್ಯಾಂಕ್ ಆಫೀಸರ್ಸು, ಮೇಸ್ಟ್ರುಗಳಾಗ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ನೀವು ಹೋಗಿ ದೊಡ್ಡ ಹೆಸರು ಮಾಡ್ಬೋದು. ಯಾಕೆಂತೇಳಿದ್ರೆ ಈ ಥರ ವಿದ್ಯಾರ್ಥಿಗಳಾಗಿ ಕೂತ್ಕೊಂಡವರೇ ಮುಂದೆ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರೋದು. ದೊಡ್ಡವರ ಹೆಸರು ಹೇಳಿದ ತಕ್ಷಣ ಏನೋ ಎಕ್ಸಾಗರೇಷನ್ ಮಾಡ್ತಾರೆ ಅಂತ ಅನಿಸ್ಬೋದು. ನೀವು ದೊಡ್ಡ ಪ್ರೈಮ್ ಮಿನಿಸ್ಟ್ರಿಂದ ತೆಗೆದುಕೊಂಡು, ಎಕನಾಮಿಸ್ಟ್ರಿಂದ ತೆಗೆದುಕೊಂಡು, ಯಾರನ್ನು ತೆಗೆದುಕೊಂಡ್ರು ಕೂಡ, ಯಾವುದು ಪ್ರೈಮರಿ ಸ್ಕೂಲ್ ಆದರೂ ತೆಗೆದುಕೊಳ್ಳಿ, ಯಾವುದೇ ಎಜುಕೇಷನ್ ಸಿಸ್ಟಮ್ ಆದರೂ ತೆಗೆದುಕೊಳ್ಳಿ, IAS ಆಫೀಸರ್ ಯಾರನ್ನ ತೆಗೆದುಕೊಳ್ಳಿ, ಇಲ್ಲಿ ನಿಮ್ಮ ಹಾಗೆ ನಮ್ಮಂಥ ಯಾವುದೋ ಒಬ್ಬ ಟೀಚರ್ ಮಾತು ಕೇಳ್ತಾನೆ ಕೂತ್ಕೊಂಡವರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಸಮಾಜದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ಆ ಥರದ್ದು ನೀವು ಹೆಸರು ಮಾಡುವಂಥವ್ರು ಇದ್ದೀರಿ. ಸೊ ಹಾಗಿದ್ದಾಗ ನಾವು ಒಂದು ಕ್ಷಣ ಯೋಚನೆ ಮಾಡಬೇಕಲ್ವ, ನಾವು ಬಂದಿರೋ ದಾರಿ ಸರಿ ಇದೆಯಾ, ನಮಗೆ ಬದಲಾವಣೆ ಆಗಿದೆಯಾ, ಆರಂಭಕ್ಕೆ ಬಂದಾಯಿತು. ಯಾರು ಹುಟ್ಟುತ್ತಲೇ ಜಾಣರಲ್ಲ. ನನ್ನ ಪ್ರಕಾರ ನಾನು ಅಂದ್ಕೊಂಡಾಗೆ ಏನು ಯಾರೂ ಜಾಣರಲ್ಲ. ಆದರೆ ಬೆಳವಣಿಗೆ ಹಂತದಲ್ಲಿ ನಾವು ಪ್ರತಿ ದಿವಸ ಇಂಪ್ರೂವ್ಮೆಂಟ್ ಆಗಬೇಕು. ಅಲ್ಪ ಸ್ವಲ್ಪ ಆದರೂ ಕೂಡ ನಾವು ಬದಲಾವಣೆಗಳನ್ನು ಕಾಣಬೇಕು. ಸೊ ಆ ಬದಲಾವಣೆ ನೀವು ಯೋಚನೆ ಮಾಡಿ. ಇದನ್ನು ಮೇಷ್ಟ್ರ ಸಲುವಾಗಿ ಯೋಚನೆ ಮಾಡಬೇಕಾಗಿಲ್ಲ. ನಾನು ವ್ಯಕ್ತಿಯಾಗಿ ನಾನು ವ್ಯಕ್ತಿಗತ ಆಲೋಚನೆಗಳನ್ನು ಮಾಡಬೇಕು. ನಾನು ಬದಲಾವಣೆ ಆಗಿದ್ದೀನಿ, ಏನಾದರೂ ಇಂಪ್ರೂವ್ಮೆಂಟ್ ಆಗಿದೆ, 2 ವರ್ಷ ಇಲ್ಲಿ ಕಾಲ ಕಳೆದಿದ್ದೀನಿ, ಎಷ್ಟೊಂದು ಫೆಸಿಲಿಟೀಸ್ಗಳಿದೆ. ಸೊ ಹಾಸ್ಟೆಲ್ ಫೆಸಿಲಿಟಿ ಇರ್ಬೋದು, ಅಂದರೆ ಇಲ್ಲಿರುವ ನಮ್ಮ ವಿಶ್ವವಿದ್ಯಾಲಯದ ಫೆಸಿಲಿಟಿ ಇರ್ತಾ ಇಲ್ಲ. ಸರ್ಕಾರದ ನಿಮಗೆ ಎಷ್ಟೆಷ್ಟು ಫೆಸಿಲಿಟೀಸ್ಗಳನ್ನು ಕೊಟ್ಟಿದೆ ಅಷ್ಟು ಫೆಸಿಲಿಟೀಸ್ಗಳನ್ನು ತೆಗೆದುಕೊಂಡು ನಾವು ಬೆಳೆದಿದ್ದೀವಿ. ಸೊ ಆ ಫೆಸಿಲಿಟಿಗಳ ಸದುಪಯೋಗ ಆಗಿದೆಯೋ ಅಥವಾ ಆಗಲಿಲ್ವೋ ಅಂತ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಸೊ ನಿಮಗೆ ಆ ಸಿಂಹಾವಲೋಕನದ ಮಹತ್ವ ಗೊತ್ತಾಗ್ತದೆ. ಹೀಗೆ ನಾವು ಕ್ಲಾಸ್ನಲ್ಲೂ ಮಾಡುವಾಗಲೂ ಸುಮಾರು ಸಾರಿ ವಿಚಾರಗಳನ್ನು ಮಾಡ್ತೇವೆ. ಈ ಥರದ ವಿಚಾರಗಳನ್ನು ಮಾಡುವಾಗ ಈಗ ಬದಲಾವಣೆ ಅಂತಂದೇಳಿದ್ರೆ ನಾವು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನಲ್ಲಿ ನಿಂತ್ಕೊಂಡು ಕೇಳುವಾಗ ಅಕಾಡೆಮಿಕಲ್ ಡೆವಲಪ್ಮೆಂಟನ್ನೇ ಬಗ್ಗೆನೇ ಮಾತಾಡ್ತೇವೆ. ನಾವು ಸಾಮಾನ್ಯವಾಗಿ ವ್ಯಕ್ತಿತ್ವ ವಿಕಸನ ಅಂತ ಹೇಳಿದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಂದೇಳಿದ್ರೆ ಇಟ್ಸ್ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಈ ಥರದ ಕಾರ್ಯಕ್ರಮಗಳು ಏನು ಮಾಡ್ತಾ ಇದ್ರೆ ಇದ್ರ ಬಗ್ಗೆ ನಮ್ಮ ವಿರೋಧ ಇಲ್ಲ. ಆ್ಯಕ್ಚುಲಿ ಮಾನಸಿಕವಾಗಿ ಯಾಕೆ ನಾವು ವಿರೋಧ ವ್ಯಕ್ತಪಡಿಸ್ತೇವೆ ಅಂತ ಹೇಳಿದ್ರೆ ಈ ಥರದ ಕಾರ್ಯಕ್ರಮಗಳಲ್ಲಿ ತೋರಿಸುವಂಥ ಆಸಕ್ತಿ ಏನಿದೆಯಲ್ಲ ಅದು ನಿಮ್ಮ ಜೀವನಕ್ಕೆ ಅಡಿಪಾಯ ಆಗ್ತಕ್ಕಂಥ ಎಜುಕೇಷನಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ. ದಟ್ಸ್ ಎ ಪ್ರಾಬ್ಲಮ್. ಇದು 1 ಅಥವಾ 2 ದಿವಸದ ಕ್ಷಣಿಕ ಸುಖ ಅಥವಾ ಸಂತೋಷ ಅಂತ ಇಟ್ಕೊಳ್ಳಿ. ಎಂಜಾಯ್ಮೆಂಟ್ ಇರಬೇಕು, ರಿಕ್ರಿಯೇಷನ್ ಇರಬೇಕು, ಮನುಷ್ಯನಿಗೆ ಇರಬಾರ್ದು ಅಂತ ಏನಿಲ್ಲ. ಎಂಟರ್ಟೈನ್ಮೆಂಟ್ ಈಸ್ ನೆಸಸರಿ. ಬಟ್ ಈ ಎಂಟರ್ಟೈನ್ಮೆಂಟನ್ನು ಏನು ಆಸಕ್ತಿ ವಹಿಸ್ತಾ ಇದ್ರಿ, ಸೊ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ಗಳಿಗೆ ಆ ಥರದ ಆಸಕ್ತಿಯನ್ನು ವಹಿಸ್ತಾ ಇಲ್ಲ. ಅದು
ಒಂದು ಥರ ಚಿಂತೆಗೀಡು ಮಾಡ್ತದೆ. ನಾವು ನಿಮಗಷ್ಟೇ ಹೇಳ್ತಾ ಇಲ್ಲಿದ್ದನ್ನು ನಮ್ಮ ಮಕ್ಕಳಿಗಾಗಿ ಹೇಳ್ತಾ ಇರ್ತೀವಿ, ನಮ್ಮ ಮನೆಯಲ್ಲಿ ಕೂಡ ಹೇಳ್ತಾ ಇರ್ತೀವಿ. ಮನೆ ಮಕ್ಕಳು ಮಾತು ಕೇಳ್ತಾರೆ ಇಲ್ಲ ಗೊತ್ತಿಲ್ಲ, ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಅವರ್ ಸ್ಟೂಡೆಂಟ್ಸ್ ಶುಡ್ ಲಿಸನ್ ಟು ಅಸ್. ನಾವು ಆ ಥರ ಇರ್ತೇವೆ. ಸೊ ನನಗೆ ಜ್ಯೋತಿರ್ಲಿಂಗ ಸರ್ಗಿಂತ ನನಗೆ ವಯಸ್ಸಾಗಿರೋದು ನಿಮ್ಗಳಿಗೆಲ್ಲ ಮಕ್ಕಳು ಅಂತ ಕರೆಯುವ ನನಗೆ ಕೆಪಾಸಿಟಿ ಇದೆ. ಯಾಕೆಂದರೆ ನಿಮ್ಮ ವಯಸ್ಸಿನ ಮಕ್ಕಳು ನನಗಿದ್ದಾರೆ. ಸೊ ಹಾಗಾಗಿ ನಾನು ಕರಿಬೋದು, ಯಾಕೆಂದರೆ ಜ್ಯೋತಿರ್ಲಿಂಗ ಸರ್ ಮಕ್ಕಳನ್ನು ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಮಕ್ಕಳುಗಳು ಮುಂದೆನೇ ನಾವು ಹೇಳ್ತಾ ಇರ್ತೀವಿ, ಕೇಳಲ್ಲ, ಅಧ್ಯಯನ ಮಾಡಲ್ಲ. ಅವರಿಗೆ ನಮಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಅಷ್ಟು ಎಕ್ಸ್ಪೆಕ್ಟೇಷನಿಗೆ ರೀಚ್ ಆಗಲ್ಲ ಅಂತಂದು ಹೇಳಿದಾಗ ಒಂದು ಕ್ಷಣ ನೋವು ಅನ್ನಿಸ್ತದೆ. ನಾವು ಎಷ್ಟು ಬ್ಯಾಚ್ಗಳಂತ ಹೀಗೆ ಕಳಿಸೋದು, ಬರೀ ಬ್ಯಾಚ್ ಆಫ್ಟರ್ ಬ್ಯಾಚ್ ನಾವು ತಯಾರಿ ಮಾಡ್ತೇವೆ. ಒಂದು ವೆಲ್ಕಮ್ ಮಾಡ್ತೇವೆ ಉತ್ಸಾಹದಿಂದ, ಇನ್ನೊಂದು ಅಷ್ಟೇ ಉತ್ಸಾಹದಿಂದ ವ್ಯಾಲಿಡಿಕ್ಟರಿ ಮಾಡಿಬಿಡ್ತೇವೆ, ಮುಗಿದೋಯ್ತು. ಬಟ್ ಆ ವೆಲ್ಕಮ್ ಮತ್ತು ವ್ಯಾಲಿಡಿಕ್ಟರ್ ಮಧ್ಯೆ ಆಗಿರ್ತಕ್ಕಂಥ ಏನು ಬೆಳವಣಿಗೆ ಇದೆಯಲ್ಲ, ಅದು ನಿಜವಾಗಲೂ ನಮ್ಮನ್ನು ಕಣ್ತರಿಸುವಂಥ, ನಮ್ಮ ಜೀವನಕ್ಕೆ ಒಂದು ಏನಾದರೂ ಉಪಾಯ ಒದಗಿಸುವಂಥ ಬೆಳವಣಿಗೆ ಆಗಿದೆಯಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ನಾನು ಏನೂ ಸಜೆಷನ್ಸ್ ಕೊಡಲ್ಲ ಈಗ, ಯಾಕೆಂದರೆ ಯಾರೋ ಸಜೆಷನ್ಸ್ ಕೊಟ್ಟರೆ ಕೇಳುವಂಥವ್ರು ಇಲ್ಲ ಅಂತ ಗೊತ್ತು ನನಗೆ. ಸೊ ನಾನು ಏನು ಅದನ್ನು ಯೋಚನೆ ಮಾಡಿ, ಅಷ್ಟೇ ಯೋಚನೆ ಮಾಡಿ. ನೀವು ಹೇಗಿದ್ದೀರಿ, ನೀವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಹೇಳ್ತಾ ಇರ್ತೇವೆ, ಎವ್ರಿ ಫ್ಲವರ್ ಹ್ಯಾಸ್ ಇಟ್ಸ್ ಓನ್ ಫ್ರಾಗ್ರೆನ್ಸ್ ಅಂತ. ಅಂದರೆ ಪ್ರತಿಯೊಂದು ಹೂವಿಗೂ ಆ ಥರದ ಸುವಾಸನೆ ಇರ್ತದೆ. ಸೊ ಹಾಗಾಗಿ ಇಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆಗಿರ್ತಕ್ಕಂಥ ಡಿಫ್ರೆಂಟ್ ಟ್ಯಾಲೆಂಟ್ ಇದೆ. ಬಟ್ ಆ ಟ್ಯಾಲೆಂಟನ್ನು ಮೋಟಿವೇಟ್ ಮಾಡುವಂಥ, ಉತ್ತೇಜಿಸುವಂಥ ಕೆಲಸಗಳು ನಿಮ್ಮ ಹತ್ರ ಆಗಿದೆಯಾ? ಸೊ ಅದ್ರ ಜೊತೆಗೆ ಅದೊಂದು ಬಿಟ್ಟು ಹೋದೆ. ನಿಮಗೆ ಭಯ ಮತ್ತು ಭಕ್ತಿ ಬಗ್ಗೆ ಹೇಳ್ತಾ ಇದ್ದಾರೆ, ಹೇಳಿ ಮುಗಿಸ್ಬಿಡ್ತೇನೆ. ವಿದ್ಯಾರ್ಥಿಗಳ ಭಯ ಟೀಚರಿಗಿರಬೇಕು. ಯಾಕೆ ಅಂತಂದು ಹೇಳಿದ್ರೆ, ನಾನು ಕ್ಲಾಸ್ಗೆ ಹೋಗದೆ ಇದ್ದರೆ ವಿದ್ಯಾರ್ಥಿಗಳು ಏನು ಅಂದ್ಕೊಳ್ತಾರೋ ಅಂತ, ನಾನು ಚೆನ್ನಾಗಿ ಮಾಡದೇ ಇದ್ದರೆ ವಿದ್ಯಾರ್ಥಿಗಳು ಏನು ಅಂದ್ಕೊಳ್ತಾರೋ ಅಂತ. ಆ ಭಯ ಇದ್ದರೆ ನಾನು ಚೆನ್ನಾಗಿ ಪ್ರಿಪೇರ್ ಮಾಡ್ತೇನೆ, ಆ ಭಯ ಇದ್ದರೆ ಚೆನ್ನಾಗಿ ಕ್ಲಾಸ್ಗೆ ಹೋಗ್ತೇನೆ. ಆ ಗಿಲ್ಟಿ ಫೀಲಿಂಗ್ ಕಾಡ್ತಾ ಇದ್ದರೆ ನಾನು ಸಮಯಕ್ಕೆ ಸರಿಯಾಗಿ ಕ್ಲಾಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಆ ಭಯ ಇಲ್ಲದೆ ಇದ್ದರೆ ಎಲ್ಲ ಚೆಲ್ತಾ ಹೈ ಅಂತ ಅಂದ್ಕೊಂಡ್ರೆ ನಾನು ಕ್ಲಾಸಿಗೆ ಆಗಲ್ಲ. ನಿಮಗೂ ಭಯ ಮತ್ತು ಭಕ್ತಿ ಬೇಕು. ನಿಮಗೇನು ಭಯ ಇರಬೇಕಂತಂದ್ರೆ, ನಾವು ಏನೋ ಬೈತಾರನ್ನೋ ಭಯ ಬೇಡ, ನಿಮ್ಮ ಫ್ಯೂಚರ್ ಬಗ್ಗೆ ನಿಮಗಿಷ್ಟು ಭಯ ಇರಬೇಕು. ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ಇಲ್ಲಿ ಕಳಿಸಿದ್ದಾರೆ, ಅವ್ರ ಬಗ್ಗೆ ಒಂದಿಷ್ಟು ಭಯ ಇರಬೇಕು. ಅವ್ರಿಗೋಸ್ಕರ ಆಗಿದ್ರೆ ನಾನು ಓದಬೇಕು, ಅವ್ರಿಗೋಸ್ಕರ ಆದರೂ ನಾನು ಏನಾದರೂ ಕೆಲಸ ಮಾಡಬೇಕು ಅನ್ನುವಂಥದ್ದು ಭಯ ಇರಬೇಕು. ಹಾಗೆ ಆ ತಂದೆ ತಾಯಿಗಳ ಮೇಲೆ ಇರುವ ಭಕ್ತಿಗಾಗಿ ನೀವು ಕ್ಲಾಸ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು. ಸೊ ಅದು ಮಾಡ್ತಾ ಇದ್ದೀರಾ ಅಂತ ಮಾಡ್ತಾ ಇದ್ದೀರಾ ಬೇಡ, ಮುಗಿಸ್ಬಿಟ್ಟಿದ್ದೀರಿ, ಮಾಡಿದ್ದೀರಾ ಅಂತ ಒಂದು ಕ್ಷಣ ಯೋಚನೆ ಮಾಡಿ. ಯಾವತ್ತೂ ಕಾಲ ನಿಂತ ನೀರಲ್ಲ. ಈಗ ಮುಗಿದೋಯ್ತು ಎಜುಕೇಷನ್ನು, ನನಗೇನು ಮುಂದೆ ಮಾಡಲಿಕ್ಕೆ ಏನಿಲ್ಲ, ಆಯಿತು ಫುಲ್ ಸ್ಟಾಪ್ ಅಂತ ಅಂದ್ಕೊಳ್ಳುವಾಗಿಲ್ಲ. ಬಟ್ ಇದರ ನಂತರ ನಿಮ್ಮ ಜೀವನ ಆರಂಭ ಆಗ್ಬೋದು. ಆಗ ಆ ಕ್ಷಣಕ್ಕಾಗಿ ನೀವು ಅದನ್ನು ಯೋಚನೆ ಮಾಡಬೇಕಾ? ನಾನು ಆಕಸ್ಮಿಕ ಎಲ್ಲಾದರೂ ತಪ್ಪಿದ್ರೆ ಅದನ್ನು ಸರಿಪಡಿಸ್ಕೊಳ್ಬೇಕಾ? ಸೊ ಆ ನಿಟ್ಟಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದರೆ ಖಂಡಿತವಾಗಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮುಂದೆ ಬರಲಿಕ್ಕೆ ಅವಕಾಶ ಇದೆ. ನಾವು ಮುಂದೆ ಬರುವಂಥದ್ದು ಯಾರ ಹತ್ರ ಇದೆ ಅಂತ ನನ್ನ ಹತ್ರ ಇದೆ. ನೋಬಡಿ ಲಿಫ್ಟ್ಸ್ ಯು ಅಪ್. ಇಟ್ಸ್ ಓನ್ಲಿ ಯುವರ್ ಕೆಪಬಿಲಿಟಿ, ಯುವರ್ ಟ್ಯಾಲೆಂಟ್ ಆ್ಯಂಡ್ ಯುವರ್ ವರ್ಕ್ ಆ್ಯಂಡ್ ಯುವರ್ ಎಫರ್ಟ್ಸ್ ವಿಲ್ ಲಿಫ್ಟ್ ಯು ಅಪ್. ಸೊ ಹಾಗಾಗಿ ನೀವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀರಿ ಅಂತ ಭಾವಿಸ್ತಾ, ನನಗೆ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ, ವೇದಿಕೆ ಮೇಲೆ ಇದ್ದಂಥವ್ರಿಗೆ ಎಲ್ಲರಿಗೂ ವಂದಿಸಿ, ತಮಗೆ ಶುಭವಾಗಲಿ ಎಂದು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.